ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಮೈನರ್ ಇರಿಗೇಷನ್ ಸಚಿವರು ಹಾಗೂ ನಮ್ಮ ಮನೆಯ ಸಭಾನಾಯಕರಾದಂಥ ಸನ್ಮಾನ್ಯ ಬೋಸರಾಜ್ ಅವರು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಈ ತಿದ್ದುಪಡಿ ವಿಧೇಯಕವನ್ನು ನಾನು ಸ್ವಾಗತ ಮಾಡ್ತೀನಿ. ಜೊತೆಗೆ ತಾವೇನು ಒಳ್ಳೆ ದೃಷ್ಟಿಯಿಂದ ಈ ಬಫರ್ ಝೋನ್ ವಿಚಾರದಲ್ಲಿ ಭಾಳಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇತ್ತು. ಎಲ್ಲಿ ಏನೇ ಹೋದರೂ ಕೂಡ ಒಂದು ಪ್ಲ್ಯಾನ್ ಅಪ್ರೂವ್ ಹೋದರೂ ಅಲ್ಲಿ ಕೆರೆ ಇದೆ, ಇಲ್ಲಿ ನಾಳೆ ಇದೆ, ಇಲ್ಲಿ ಮತ್ತೊಂದಿದೆ ಅಂತ ಹೇಳಿ ಅಧಿಕಾರಿಗಳು ಕೈ ಚೆಲ್ಲಿ ಕೂತ್ಕೋತಾ ಇದ್ರು. ಇಲ್ಲಿ ಬೆಂಗಳೂರು ನಗರಕ್ಕೆ ನಾನು ಮಾತಾಡಬೇಕಾಗಿದ್ದರೆ ಅರ್ಬನ್ಗೆ ಹೋದರೆ ಪ್ಲಾನಿಂಗ್ ಹೋಗುಂತಾರೆ, ಪ್ಲಾನಿಂಗ್ ಹೋದರೆ BBMP ಹೋಗುಂತಾರೆ, BBMPಗೆ ಹೋದರೆ MIಗೆ ಹೋಗುಂತಾರೆ, MIಗೆ ಹೋದರೆ ಕೆರೆ ಪ್ರಾಧಿಕಾರಕ್ಕೆ ಹೋಗುವಂತಾರೆ. ಹೀಗೆ ಒಂದು 7-8 ಇಲಾಖೆಗಳಿದೆ ಸಚಿವರೇ. ಅವರು ಯಾರು ಕೂಡ ಜವಾಬ್ದಾರಿ ತಗೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರೂ ಇದೆ, ಆ ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ಕೂಡ ಕೆಲವು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಎಲ್ಲಿ ಬತ್ತೋಗಿರತಕ್ಕಂಥ ವಾಟರ್ ಬಾಡಿಗಳಿದೆ, ಎದು ಸ್ವರೂಪಗಳನ್ನು ಕಳ್ಕೊಂಡಿರತಕ್ಕಂಥದಕ್ಕೆ ಮಾಡ್ಬೋದು. ಎಲ್ಲಿ ನೀವು ನೋಡಿ ಏನಾಗಿದೆ, 1927 ಆ ಮ್ಯಾಪ್ಗಳಲ್ಲಿ ವಿಲೇಜ್ ಮ್ಯಾಪ್ ಅಂತ ಇರುತ್ತೆ, ಆ ವಿಲೇಜ್ ಮ್ಯಾಪಲ್ಲಿ ಕೆರೆ ಅಂತ ಉಲ್ಲೇಖ ಮಾಡಿದ್ದಾರೆ. 1926-7 ಬ್ರಿಟಿಷರ ಕಾಲ ಅದು. ಈಗ ನಾವು ಇರತಕ್ಕಂಥದ್ದು 2025. ಬಹುಶಃ ಅಣ್ಣ ಒಂದು ನಿಮಿಷ ಅಣ್ಣ, ಬಹುಶಃ ನನ್ನ ಪ್ರಕಾರ 100 ವರ್ಷಗಳ ಮೇಲೆ ಹೋಗ್ಬಿಟ್ಟಿದೆ. ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ, ತಮಗೂ ಗೊತ್ತಿದೆ ಅದು. ಇವತ್ತು ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು ಅದು ಕೂಡ ಕೆರೆ ಪ್ರದೇಶ ಅಂತಾನೆ ಇವತ್ತು ಕೂಡ ನಿಮ್ಮ ವಿಲೇಜ್ ಮ್ಯಾಪಲ್ಲೂ ಉಲ್ಲೇಖ ಮಾಡಿರತಕ್ಕಂಥದ್ದು. ಬಸ್ ಸ್ಟ್ಯಾಂಡ್ ನಡೀತಾ ಇದೆ. ಕನಕಪುರ ಸರ್ಕಾರಿ ಕಚೇರಿ ಕನಕಪುರದಲ್ಲಿ ನಡೀತಾ ಇದೆ. ಆಮೇಲೆ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಕಚೇರಿಗಳಿಗೆ ಅಲಾಟ್ಮೆಂಟ್ ಆಗಿದೆ. ಅಲ್ಲಿ ರಸ್ತೆ ಇದೆ, ಬಿಲ್ಡಿಂಗ್ ಇದೆ, ಫ್ಲೈಓವರ್ ಇದೆ, ಪಾರ್ಕ್ ಇದೆ, ಎಲ್ಲ ಇದೆ. ಎಲ್ಲ ಇದ್ರೂ ಕೂಡ ಯಾವುದೋ ಒಂದು ಸರ್ವೆ ನಂಬರ್ಗೆ ಪ್ಲಾನಿಂಗ್ ಕೊಡಲ್ಲ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅಲ್ಲಿ ವಾಟರ್ ಸ್ವರೂಪನೇ ಇರಲ್ಲ. ಅಂಥದಕ್ಕೆಲ್ಲ ನಿಜವಾಗ್ಲೂ ತಾವು ತಂದಿರತಕ್ಕಂಥದ್ದು ಅದು ಒಳ್ಳೆ ಉದ್ದೇಶದಿಂದ ತಂದಿದ್ದೀರಿ. ಬಹುಶಃ ಈ 30 ಮೀಟ್ರ್ ಅಂತ ಏನಿತ್ತು ಆ ಬಫರ್ ಝೋನು, ಅದನ್ನು ತಾವು ಏನು ಕಡಿಮೆ ಮಾಡಿದ್ದೀರಿ. 6 ಮೀಟ್ರ್ ಅಂತ ಏನೋ ತಂದಿದ್ದೀರಿ. 10 ಎಕರೆ ಒಳಗಡೆ ಅಂತ ಹೇಳಿದ್ದೀರಿ. ಮತ್ತೆ 5 ಮೀಟ್ರ್ ಅಂತ ಹೇಳಿದ್ದೀರಿ. ಮತ್ತೆ 1 ಎಕರೆ ಒಳಗಡೆ ಇದ್ರೆ 1 ಮೀಟ್ರ್ ಅಂತ ಹೇಳಿದ್ದೀರಿ. ನಿಜವಾಗ್ಲೂ ಕೂಡ ಇದೆಲ್ಲ ಕೂಡ ಒಳ್ಳೆ ರೀತಿ ತಾವು ತಂದಿರತಕ್ಕಂಥದ್ದು. ಈಗ ಡೆವಲಪ್ಮೆಂಟು ಅದರಿಂದ ಕೂಡ ದುಡ್ಡು ಬರುತ್ತೆ ಸರ್ಕಾರಕ್ಕೆ, BBMPಗೆ, ಅದನ್ನು ಕೂಡ ನೋಡಿದ್ದೀನಿ. ಆ ಒಂದು ಡೆವಲಪ್ಮೆಂಟಿಂದ ಪ್ಲಾನಿಂಗ್ ಇವತ್ತು ಕೋಟ್ಯಾಂತರ ರೂಪಾಯಿ ಕಟ್ಟಬೇಕು BBMPಗೆ, ಅದು ತಮಗೂ ಗೊತ್ತಿದೆ. ಇವತ್ತು ರೇಟ್ ಎಲ್ಲ ಕೂಡ ಜಾಸ್ತಿ ಮಾಡಿದಿರಿ ಈ ಸರ್ಕಾರ ಬಂದ ಮೇಲೆ. ಸ್ವಾಗತ ಮಾಡೋಣ, ಇಲ್ಲ ಅಂತಲ್ಲ. ಜೊತೆಗೆ ಡೆವಲಪ್ಮೆಂಟ್ ಆದ್ರೆ ಮಾತ್ರ ರೆವಿನ್ಯೂ ಜನರೇಟ್ ಆಗುತ್ತೆ. ಆ ಟ್ಯಾಕ್ಸ್ ರೂಪದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿರ್ಬೋದು, GST ರೂಪದಲ್ಲಿರ್ಬೋದು, ಎಲ್ಲ ಥರ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಒಳ್ಳೆ ದೃಷ್ಟಿಯಿಂದ ತಾವು ತಂದಿದ್ದೀರಾ. ಇದು ದುರುಪಯೋಗ ಆಗಬಾರ್ದು, ರಿಯಲ್ ಎಸ್ಟೇಟ್ ದಂಧೆಗೆ ಅನುವು ಮಾಡಿಕೊಟ್ಟಂಗೆ ಆಗಬಾರ್ದು. ಅಲ್ಲಿ ತಾವು ಎಚ್ಚರ ವಹಿಸಬೇಕು. ಅದನ್ನು ಕೂಡ ನೋಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಏನು ಈ ಒಂದು ಒತ್ತುವರಿ, ನೀವು ಅದ್ರ ಬಗ್ಗೆ ತಮ್ಗೆ ಭಾಳ ನಾಲೆಡ್ಜ್ ಇದೆ ಅಂತ ನಾನು ಭಾವಿಸಿದ್ದೀನಿ. ಈ ಒತ್ತುವರಿ ಮಾಡ್ಕೊಂಡಿರತಕ್ಕಂಥವ್ರಿಗೂ, ಕೆರೆ ಒತ್ತುವರಿ ಇರಲಿ, ಬೇರೆ ಒತ್ತುವರಿ ಇರಲಿ, ನೋಡಿ AT ರಾಮಸ್ವಾಮಿ ಅವ್ರ ವರದಿ ನೋಡಿದ್ದೀನಿ, ಆಯ್ತಲ್ಲ. ಸಾಕಷ್ಟು ವರದಿಗಳು ನಮಗೆ ಸರ್ಕಾರ ತೆಗೆದುಕೊಂಡಿದೆ, ಬಟ್ ಒಂದೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಆ ವರದಿ ಪುಸ್ತಕ ರೂಪದಲ್ಲಿ, ಪೇಪರ್ ರೂಪದಲ್ಲಿದೆ. ಯಾರೇ ಆಗಲಿ ಆ ಕಠಿಣ ಕ್ರಮ ಆಗಬೇಕು. ಕಠಿಣ ಕ್ರಮ ಆದರೆ ಮಾತ್ರ ಒತ್ತುವರಿ ಮಾಡ್ಕೊಂಡಿರತಕ್ಕಂಥವ್ರಿಗೂ ಭಯ ಅನ್ನೋದು ಇರುತ್ತೆ. ಬೆಂಗಳೂರು ನಗರದಲ್ಲಿ ತಾವು ನೋಡ್ತಾ ಇದ್ದೀರಿ, ಭೂಮಿ ರೇಟು ಹೆಂಗೆ ಹೋಗ್ತಾ ಇದೆ ಅಂತ ಝೂಮಲ್ಲಿ ಹೋಗ್ತಾ ಇದೆ. ಒಂದೊಂದು ಸ್ಕ್ವೇರ್ ಫೀಟಿಗೆ ಎಷ್ಟು ಆಗ್ತಾ ಇದೆ, 20,000, 25,000, 30,000 ಹೋಗ್ತಾ ಇದೆ. ಅಂಥದ್ರಲ್ಲಿ ಈ ಥರ ರಿಯಲ್ ಎಸ್ಟೇಟ್ ಭೂ ಮಾಫಿಯಾಗಳು ಏನಿದ್ದಾರೆ ಅವ್ರಿಗೆ ಕಡಿವಾಳ ಹಾಕುವಂಥ ಕೆಲಸ ಆಗಬೇಕು. ಅದಕ್ಕೆ ತಾವು ಯಾವ ಥರ ಕ್ರಮ ತಗೊಳ್ತೀರಾ ಅನ್ನೋದನ್ನ, ಯಾಕೆಂದರೆ ಭಾಳ ಜನ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ದುಡ್ಡಿಲ್ಲ, ಸರ್ಕಾರಕ್ಕೆ ರೆವಿನ್ಯೂ ಬೇಕು, ಅದಕ್ಕೋಸ್ಕರ ಎಲ್ಲದಕ್ಕೂ ಕೂಡ ರಿಲೀಫ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಂತೇಳಿ ಎಲ್ಲದಕ್ಕೂ ರಿಲೀಫು ಸಿಗಬಾರ್ದು. ಆ ಒತ್ತುವರಿ ಮಾಡ್ಕೊಂಡಿರತಕ್ಕಂಥವ್ರಿಗೆ ಇವತ್ತು 100 ಎಕರೆ, 50 ಎಕರೆ, 20 ಎಕರೆ ಈ ಥರ ಭಾಳಷ್ಟು ಕಡೆ ಇದೆ. ವರದಿ ಕೂಡ ನಿಮ್ಮ ಕೈಯಲ್ಲಿ ಇದೆ. ಎಲ್ಲ ಒಂದು 4-5 ವರದಿ ಇದೆ.
ಲಕ್ಷ್ಮಣರಾವ್ ವರದಿ ಇದೆ, AT ರಾಮಸ್ವಾಮಿ ವರದಿ ಇದೆ, ಬೇರೆ ಬೇರೆ ಕೋರ್ಟ್ಗಳ ಆದೇಶಗಳಿದೆ. ನಮ್ಮ ಬೆಂಗಳೂರು DC ಜಗದೀಶ್ ಅವರು ಬಂದ ಮೇಲೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಒತ್ತುವರಿ ಮಾಡಿರತಕ್ಕಂಥವ್ರಿಗೆ ಕಠಿಣವಾದ ಕ್ರಮ ತಗೊಂಡು ತೆರವುಗೊಳಿಸುವಂತ ಕೆಲಸ ಪ್ರತಿ ಶನಿವಾರ ಹಾಕೊಂಡಿದ್ದಾರೆ. ಎಲ್ಲೇ ಇದ್ರು ವೀಕ್ಲಿ ಒನ್ಸ್ ಶನಿವಾರ ಅದನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ DCM ಸಾಹೇಬರು ಕೂಡ ಅದ್ರ ಕಡೆ ಗಮನ ಹರಿಸಿದ್ದಾರೆ. ನೀವು ಕೂಡ ನಿಮ್ಮ ಇಲಾಖೆಯಿಂದ MIಯಿಂದ ಇವತ್ತು ನಿಜವಾದ ಕೆರೆಗಳು ಬೆಂಗಳೂರು ನಗರದಲ್ಲಿ ಎಲ್ಲ ಕಾಣಿಸ್ತಾ ಇದೆಯಾ? ತಾವು ನೋಡ್ತಾ ಇದ್ದೀರಿ. ಬೇರೆ ಬೇರೆ ಕಡೆ ರೂರಲ್ ಕಡೆ ಇರ್ಬೋದು, ಬೆಂಗಳೂರಲ್ಲಿ ಸಾವಿರಾರು ಗಟ್ಟಲೆ ಕೆರೆ ಇತ್ತು, ಇವತ್ತು ಡಬಲ್ ಡಿಜಿಟಲ್ ಬಂದು ನಿಂತಿದ್ದೀವಿ. ಅದರಿಂದ ತಾವು ಇದ್ರ ಕಡೆ ಗಮನ ಹರಿಸಿ ಈ ತಿದ್ದುಪಡಿಯನ್ನು ಏನು ತಾವು ತಂದಿದ್ದೀರಾ, ನಿಜವಾಗ್ಲೂ ಕೂಡ ಇದನ್ನು ನಾನು ಸ್ವಾಗತ ಮಾಡ್ತಾ, ಇದು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಆದರೆ ನಿಜವಾಗ್ಲೂ ನೀವು ತಂದಿರತಕ್ಕಂಥದ್ದು ಕೂಡ ಒಂದು ಅರ್ಥ ಕಲ್ಪಿಸ್ದಂಗೆ ಆಗುತ್ತೆ ಅಂತೇಳಿ ತಮಗೆ ಈ ಬಿಲ್ಲಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ.